ನಾನು ರಾಕೇಶ್. ನನ್ನ ಹೆಸರು ಮೇಘ್ನಾ. ನಮಸ್ತೆ ಸರ್, ಹೇಗನ್ನಿಸ್ತು ನಿಮಗೆ ಚರಿಷ್ ಹ್ಯಾಪಿ ಹೋಮು? ಭಾಳ ಚೆನ್ನಾಗಿ ಬಂದಿದೆ ಮನೆ, ತುಂಬ ಇಷ್ಟ ಆಗಿದೆ. ಇಲ್ಲಿ ಬೆಂಗಳೂರಲ್ಲಿ ಅರ್ಕಾವತಿ ಲೇಔಟಲ್ಲಿ ಒಂದು BDA ಪ್ರಾಪರ್ಟಿ ತೊಗೊಂಡಿದ್ವಿ 34. ಸೊ ಪ್ರಾಪರ್ಟಿ ತೊಗೊಂಡ್ವಿ. ಸೊ ನೆಕ್ಸ್ಟ್ ಸ್ಟೇಜ್ ಮನೆ ಕಟ್ಟಬೇಕು. ವಿ ಆರ್ ಫ್ರಮ್ IT. ಸೊ ನಾವಿಬ್ರು ಬೆಳಗ್ಗೆ ಆಫೀಸ್ಗೆ ಹೋದ್ರೆ ಸಂಜೆನೆ ಬರೋದು. ವಿ ಹ್ಯಾವ್ ವೆರಿ ಲಿಮಿಟೆಡ್ ಟೈಮ್. ಯೂಟ್ಯೂಬಲ್ಲಿ ನೋಡ್ಬೇಕಾದ್ರೆ ನಿಮ್ದು ಒಂದು ವಿಡಿಯೋ ನೋಡಿದೆ, ತುಂಬ ಎಲಿಗೆಂಟ್ ಆಗಿತ್ತು. ನಮಗೆ ನಾವು ಯಾವ ಥರ ಎಕ್ಸ್ಪೆಕ್ಟ್ ಮಾಡಿದ್ವೋ ಆ ಥರ ಇತ್ತು. ತುಂಬ ಸಾಫ್ಟಾಗಿ ನೀಟಾಗಿ ಎಷ್ಟು ಬೇಕೋ ಅಷ್ಟು ತುಂಬ ಗಿಜಿ ಅಂದೆ ಕ್ಲಮ್ಸಿ ಆಗಿದ್ದೆ, ಕ್ಲೀನಾಗಿ ನೀಟಾಗಿತ್ತು. ಸೊ ಹಾಗಾಗಿ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಿದ್ರು. ಆಮೇಲೆ ನಾವು ಹೋದ್ವಿ ಆಫೀಸ್ಗೆ, ಒಂದ್ಸಲ ಭೇಟಿ ಕೊಟ್ವಿ. ಅವರು ಅವ್ರು ಮಾಡ್ತಿರೋ ಪ್ರಾಜೆಕ್ಟ್ಸ್ನ ಕರ್ಕೊಂಡು ಹೋಗಿ ತೋರಿಸಿದ್ರು. ಭಾಳ ನೀಟಾಗಿ ಮಾಡ್ತಾ ಇದ್ರು, ಕೆಲಸ ಎಲ್ಲ ನೀಟಾಗಿ ನಡೀತಾ ಇತ್ತು. ಅಲ್ಲಿ ಓನರ್ ಹತ್ರನೂ ಸುಮ್ಮನೆ ಮಾತಾಡಿಸ್ದೆ. ಅವ್ರು ಏನ್ ತೊಂದರೆ ಇಲ್ಲ ಸರ್, ತುಂಬಾ ಚೆನ್ನಾಗಿ ಮಾಡ್ತಾರೆ, ನೋಡಿ ನೀವು ಇಷ್ಟ ಮಾಡಿಸಿ ಅಂತ ಹೇಳಿ. ನಿಮ್ಗೆ ಅದೇ ಮೊದ್ಲೇ ಹೇಳ್ದಂಗೆ ನಂಗೆ ತುಂಬಾ ಕ್ಲಮ್ಸಿ ಆಗಿ ಟೂ ಮೆನಿ ಎಲಿಮೆಂಟ್ಸ್ ಆಡ್ ಮಾಡೋದು ಇಷ್ಟ ಆಗಲ್ಲ. ಬಟ್ ಒಂದು ನಿಮ್ ವಿಡಿಯೋ ನೋಡಿದ್ಮೇಲೆ ಅನ್ಸ್ತು, ಓಕೆ, ಸಮ್ಮನ್ ಹ್ಯಾಸ್ ಬಿಲ್ಟ್ ಇಟ್ ವೆರಿ ಸಟಲ್ ವೇ ಆಸ್ ವಿ ಲೈಕ್ ಅಂತ ಅನ್ಸ್ತು. ಇನ್ ರಿಯಲ್ ಆಲ್ಸೋ ಇಟ್ ಈಸ್ ದ ವೇ ವಿ ಸಾ ಇನ್ ದ ಯೂಟ್ಯೂಬ್ ವಿಡಿಯೋ ಅಂತ ವಿ ಗಾಟ್ ಮೋರ್ ಕಾನ್ಫಿಡೆನ್ಸ್. ಸೊ ಹಂಗಾಗಿನೇ ವಿಲ್ ಅಪ್ರೋಚ್ ಅಂತ ಹೇಳಿ ನಾವು ಅಪ್ರೋಚ್ ಮಾಡಿದ್ದು. ಹಾಗಾಗಿ ಒಂದು ಕೊಟೇಶನ್ ಕೊಟ್ವಿ. ಕೊಟೇಶನ್ನಲ್ಲಿ ತುಂಬ ಚೆನ್ನಾಗಿ ಇದು ಮಾಡಿದ್ರು. ಒಂದೇ ಸಲ ಫುಲ್ ನಮ್ಗೆ ಏನೇನು ಬೇಕು ಎಲ್ಲ ಇನ್ಪುಟ್ಸ್ ತೊಗೊಂಡು ಅವರು ಒಂದು 2 days ವರ್ಕೌಟ್ ಮಾಡಿ ಇಷ್ಟಿಷ್ಟ ಆಗುತ್ತೆ ಸರಿ, ಇದಕ್ಕೆ ಯಾವ್ಯಾವ ಥರ ಬೇಕು ಎಲ್ಲ ನೀಟಾಗಿ ಕೇಳ್ಕೊಂಡ್ರು. ಕೇಳಿ ನಮ್ಗೆ ಕೊಟ್ಟಾಗ ನಮ್ಗೆ ಒಂಥರ ಆಶ್ಚರ್ಯ ಆಯ್ತು. ಓಕೆ, ಇಷ್ಟೊಂದು ಇದೆಯಾ ಅಂತ ನಮ್ಗೆ ಅವಾಗಲೇ ಗೊತ್ತಾಯ್ತು. ಜನರಲ್ ಆಗಿ ಒಂದು ಮನೆ ಕಟ್ಟೋದನ್ನು ತಾನು ಹೇಳಿದ್ದ ಪ್ರಾಡಕ್ಟ್ ತಂದು ಕೊಡ್ತೀವಿ. ಬಟ್ ನಿಮ್ಮ ಹತ್ರ ಬಂದಾಗಲೇ ನಮಗೆ ಗೊತ್ತಾಗಿದ್ದು ಒಂದೊಂದರಲ್ಲೂ ಇಷ್ಟೊಂದು ಸ್ಪೆಸಿಫಿಕ್ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಅಲ್ಲಿ ಕ್ಲಾರಿಟಿ ಸಿಗುತ್ತೆ. ನಾವೀಗ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಈಗ ನಾವು ಏನಾದ್ರೂ ಒಂದು ಒಳಗಡೆ ಏನೇನ್ ಕಂಬಿ ಹಾಕಿದೀವಿ ಎಲ್ಲ ಡ್ರಾಯಿಂಗ್ ಕೊಡ್ತಾರೆ. ನಮ್ಗೆ ನಾಳೆ ದಿವಸ ನಮ್ಗೆ ನೋಡಪ್ಪ ನಾನು ಈ ತರ ಹಾಕ್ಸಿದ್ದೀನಿ ಒಂದು ಕಾಪಿ ಇರುತ್ತೆ, ಎಲೆಕ್ಟ್ರಿಕಲ್ ಡಯಾಗ್ರಾಮ್ಸ್, ಆಮೇಲೆ ಪ್ಲಂಬಿಂಗ್ ಇದು ಎಲ್ಲಾನು ಡೀಟೇಲ್. ಇನ್ನೊಂದೇನಂತಂದ್ರೆ, ಈಗ ನಾರ್ಮಲ್ ಕಾಂಟ್ರಾಕ್ಟರ್ ಹತ್ರ ಹೋದಾಗ ನಮ್ಗೆ ಯಾವ್ದನ್ನು ಮುಂಚೆನೆ ವಿಜುವಲೈಸೇಷನ್ಸ್ ಇರಲ್ಲ. ಸೊ ಇಲ್ಲಿ ಕಂಪ್ನಿ ಮೂಲಕ ಮಾಡಿಸಿದಾಗ ನಮ್ಗೆ ಅದೊಂದು ಎವ್ರಿಥಿಂಗ್ ವಾಸ್ ಆರ್ಗನೈಸ್ಡ್. ಎಲ್ಲದಕ್ಕೂ ಡ್ರಾಯಿಂಗ್ಸ್ ಇತ್ತು, ಎಲೆಕ್ಟ್ರಿಕಲ್ ಡ್ರಾಯಿಂಗ್ ಸೆಪರೇಟ್ ಇತ್ತು. ಅಂಡ್ ವೆನ್ ಇಟ್ ಕಮ್ಸ್ ಟು ಇಂಟೀರಿಯರ್ಸ್, VR ತೋರಿಸ್ತಾ ಇದ್ರು, 2D images, 3D images, and then videos and pin to pin measurement details, everything was given. ನಮ್ಗೆ ಅಷ್ಟೊಂದು ಜಾಸ್ತಿ ಪ್ರೆಷರ್ ಅನ್ಸಲ್ಲ. ನಮ್ಗೆ ಜನರಲ್ ಆಗಿ ನಮ್ಮ ತಂದೆಯವರಾಗ್ಲಿ ದೊಡ್ಡವರು ಹೇಳ್ತಾರಲ್ಲ, ಮನೆ ಕಟ್ಟಿ ನೋಡು ಬಹಳ ಕಷ್ಟ. ನಮ್ಗೆ ಅಷ್ಟೊಂದು ಏನ್ ಕಷ್ಟ ಇಲ್ಲ, ಬಿಕಾಸ್ ಆಫ್ ಯು ನಿಮ್ ಸರ್ವಿಸ್ ಆಗ್ಲಿ ಬಹಳ ನೀಟಾಗಿ ಆರ್ಗನೈಸ್ಡ್ ಆಗಿ. ಸ್ಟಾರ್ಟಿಂಗ್ ಫ್ರಮ್ ಪ್ಲಾನಿಂಗ್ ಇಂದನೂ ಹಾಗೇನೆ ನಾವು ಕೇಳ್ದಾಗೆಲ್ಲಾನು ಸ್ವಲ್ಪ ಚೇಂಜಸ್ ಮಾಡಿಕೊಟ್ಟು ದೇ ವರ್ ವೆರಿ ಸಪೋರ್ಟಿವ್. ಅಯ್ಯೋ ಏನಪ್ಪ ಇಷ್ಟೊಂದು ಚೇಂಜಸ್ ಕೇಳ್ತಾರೆ, ಪ್ಲಾನಿಂಗ್ ಎಲ್ಲ ಈಗ ಮತ್ತೆ ಚೇಂಜ್ ಮಾಡ್ಬೇಕಲ್ಲ, ಆ ತರ ಎಲ್ಲ ಏನು ಹೇಳಿಲ್ಲ. ಅವರು ಸಜೆಷನ್ಸ್ ಕೊಡ್ತಿದ್ರು, ನಮ್ಮ ಇನ್ಪುಟ್ಸ್ ಕೂಡ ತಗೋತಾ ಇದ್ರು. ಎರಡೂ ಸೇರಿ ಫೈನಲ್ ಡ್ರಾಯಿಂಗ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ರು. ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಆಫ್ ಆಲ್ ಆ ಸ್ಟೇಜ್ ಆಫ್ ಕನ್ಸ್ಟ್ರಕ್ಷನ್ ಶುರು ಆಗಕ್ ಮುಂಚೆನೆ ನಮ್ಗೊಂದು ಇನ್ಫಾರ್ಮೇಶನ್ ಹೇಳ್ತಾ ಇದ್ರು, ಈ ತರ ನೆಕ್ಸ್ಟ್ ಶುರು ಆಗುತ್ತೆ, ಸೊ ನೀವು ಸೆಲೆಕ್ಷನ್ಸ್ ಮಾಡೋದಿರುತ್ತೆ ಅಂತ. ಸೊ ಅದ್ ನಮ್ಗೆ ಹೇಳ್ಬಿಟ್ರೆ ಮುಂಚೆನೆ ನಮಗೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಕ್ ಟೈಮ್ ಸಿಗ್ತಾ ಇತ್ತು. ಸೊ ಶಾಪ್ ಸಜೆಷನ್ಸ್ ಕೂಡ ಕೊಡ್ತಾ ಇದ್ರು, ಇಂತಿಂತ ಶಾಪ್ಸ್ ಹೋಗಿ ಇಲ್ಲಿ ಈ ತರ ವೆರೈಟೀಸ್ ಇದೆ, ಟೈಲ್ಸ್ ವೆರೈಟೀಸ್ ಇದೆ, ಅವ್ರ ಬಾತ್ರೂಮ್ ಸ್ಯಾನಿಟರಿ ಐಟಮ್ಸ್ ವೆರೈಟೀಸ್ ಇದೆ, ಸೊ ಈ ತರ ಶಾಪ್ಸ್ಗೆಲ್ಲ ಹೋಗಿ ಚೆಕ್ ಮಾಡಿ ಅಂತೆಲ್ಲ ಹೇಳ್ತಿದ್ರು. ಸೊ ನಾವೊಂದು ಈ ತರ ಇಷ್ಟ ಇದೆ ನಮ್ಗೆ ಅಂತ ನಾವೊಂದು ಲಿಸ್ಟ್ ತಗೊಂಡ್ ಬಂದ್ರೆ, ಅವ್ರು ಅದಕ್ಕೆ ತಕ್ಕಂತೆ ಒಂದು ಬಜೆಟ್ ಇರ್ಲಿ, ಅದರದ್ದು ಎಷ್ಟಾಗತ್ತೆ ಎಕ್ಸ್ಪೆನ್ಸು ಅದನ್ನೆಲ್ಲ ಮುಂಚಿತವಾಗಿನೇ ನಮ್ಗೆ ಹೇಳೋರು, ಇಷ್ಟ ಆಗತ್ತೆ ಅಂತ ಎಲ್ಲ. ಸೊ ಅದು ಪ್ರತಿಯೊಂದು ಸ್ಟೇಜ್ ಅಲ್ಲೂ ನಡೀತು. ಸ್ಟಾರ್ಟಿಂಗ್ ಫ್ರಮ್ ಬ್ರಿಕ್ಸ್ ಇರ್ಬೋದು, ಸ್ಟೀಲ್ ಇರ್ಬೋದು, ಅಂಡ್ ದೆನ್ ಸಿಮೆಂಟ್ಸ್ ಇರ್ಬೋದು, ಟೈಲ್ಸ್ ಇರ್ಬೋದು, ಗ್ರಾನೈಟ್ಸ್ ಇರ್ಬೋದು, ಪ್ರತಿಯೊಂದು ಸ್ಟೇಜ್ ಅಲ್ಲೂ ನಡೀತು. ಸೊ ಹಂಗಾಗಿ ನಮ್ಗೆ ಎಲ್ಲೂ ಲೆಫ್ಟ್ ಔಟ್ ಅಂತ ಫೀಲ್ ಆಗ್ಲಿಲ್ಲ. ಅಂಡ್ ಮೋರೋವರ್ ಇಂಟೀರಿಯರ್ಸ್ ಸಹ ನಾವು ನಿಮ್ ಕಂಪ್ನಿದೇ ತಗೊಂಡಿದ್ರಿಂದ ಇಟ್ ವಾಸ್ ಅನ್ ಆಡೆಡ್ ಅಡ್ವಾಂಟೇಜ್. ಐ ಹ್ಯಾವ್ ಟು ಮೆನ್ಷನ್ ದಟ್. ವಿಸಿಟೆಡ್ ದ ಆಫೀಸ್ ಇನ್ ರಿಯಲ್ ಟೈಮ್ ಅವ್ರು ತೋರಿಸಿದ್ರು, ನಿಮ್ ಸ್ಟುಡಿಯೋ ವಿಸಿಟ್ ಮಾಡಿದ್ವಿ, ಯು ಹ್ಯಾವ್ ಲಾಟ್ ಆಫ್ ಇಂಟೀರಿಯರ್ ಆಪ್ಷನ್ಸ್, ಮೆಟೀರಿಯಲ್ಸ್, ದಿಸ್ ಲೈಕ್ ಓಷನ್ ಆಫ್ ಆಪ್ಷನ್ಸ್ ಇಂಟೀರಿಯರ್ಸ್. ಸೊ ಅವರು ಚೆನ್ನಾಗಿ ಸಜೆಸ್ಟ್ ಮಾಡಿದ್ರು. ವೆನ್ ಯು ಫೀಲ್ ಮಾಡಿ ಗೆಟ್ ಕನ್ಫ್ಯೂಸ್, ಗೆಟ್ ಲಾಸ್ಟ್.
ಬಟ್ ಅವ್ರು ಅದರಲ್ಲಿ ತುಂಬಾ ಚೆನ್ನಾಗಿ ಸಜೆಸ್ಟ್ ಮಾಡಿದ್ರು. ಲೈಕ್ ಕ್ವಾಲಿಟಿ ವೈಸ್ ಪ್ಲಸ್ ಬಜೆಟ್ ವೈಸ್ ಫೈನಲ್ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಇನ್ ಟೈಮ್ ಅಲ್ಲಿ ದ ಸೇಮ್ ಥಿಂಗ್ ದ ಇಂಟೀರಿಯರ್ ಮಾತ್ರ ತುಂಬಾ ಚೆನ್ನಾಗಿದೆ, ಟೀಮ್ ಮಾತ್ರ ತುಂಬಾ ಚೆನ್ನಾಗಿ ಆನ್ ಟೈಮ್ ಇದೆ, ತುಂಬಾ ರೆಸ್ಪಾನ್ಸಿಬಲ್, ವೆರಿ ಟೈಮ್ಲಿ. ಇಷ್ಟು ಡೇಸ್ ಆಗುತ್ತೆ ಮೇಡಮ್ ಸೈಟ್ ವರ್ಕ್ ಅಂತ, ಎಕ್ಸಾಕ್ಟ್ಲಿ ಸೇಮ್ ಡೇಸ್, ನಾಟ್ ಇವನ್ ಒನ್ ಡೇ ಎಕ್ಸ್ಟ್ರಾ, ಲೈಕ್ ಆನ್ ಟೈಮ್ ಫಿನಿಶ್. ಓಕೆ. ಈಗ ಜನರಲ್ ಆಗಿ ಕಾಂಟ್ರಾಕ್ಟರ್ಸ್ ಅಲ್ಲಿ ಹೆಂಗೆ ಒಂದು 5 lakhs ಹೊಟ್ಟೆ ಕೊಡು ಅಂತಾರೆ, ಆಮೇಲೆ ಇನ್ನೊಂದು 5 lakhs ಕೇಳ್ತಾರೆ, 2 lakhs ಕೇಳ್ತಾರೆ, ಸಡನ್ ಆಗಿ ಅಡ್ವಾನ್ಸ್ ಕೇಳ್ತಾರೆ. ಬಟ್ ಇಲ್ಲಿ ಹಂಗಲ್ಲ, ಡೇ ಒನ್ನೇ ನಮ್ಗೆ ಕೊಟ್ಬಿಡ್ತಾರೆ, ನೋಡಿ ಈ ಸ್ಟೇಜ್ ಅಲ್ಲಿ ಈ ಅಮೌಂಟ್ ಕೊಡ್ಬೇಕು. ನಮ್ಗೆ ಆ ಟೈಮ್ ಬಂದಾಗ ನಾವು ಅರೇಂಜ್ ಮಾಡಿ ಇಟ್ಕೊಂಡ್ರೆ ಓಕೆ, ನಾವೇ ಅರ್ಥ ಮಾಡ್ಕೊಂಡು ನಾವು ಪೇಮೆಂಟ್ ಮಾಡಿದ್ರೆ ಅದು ಕರೆಕ್ಟ್ ಆಗಿ. ಓಕೆ. ವಿ ಹ್ಯಾಡ್ ಎವ್ರಿ ಹಿಸ್ಟ್ರಿ, ಮತ್ತೆ ಅಯ್ಯೋ ಎಷ್ಟಕ್ಕೆ ಮಾಡಿದ್ವಿ, ಎಷ್ಟಾಗಿದೆ ಅಂತ ತಲೆ ಕೆಡ್ಸ್ಕೊಳ್ಳೋ ತರ ಎಲ್ಲ ಹಿಸ್ಟ್ರಿ ವಾಟ್ಸ್ಆಪ್ ಅಲ್ಲಿ ಆನ್ ಯೋರ್ ಫೋನ್ ಇಟ್ ವಾಸ್ ಅವೈಲೇಬಲ್, ಸೊ ಈಸಿ ಟು ಟ್ರ್ಯಾಕ್ ತರನು. ಅದೇ ನೀವ್ ಹೇಳ್ದಂಗೆ ಟರ್ನ್ ಕಿ ಏನಿದೆ ಅದು ಕರೆಕ್ಟ್ ಆಗಿ ಇದು ಮಾಡ್ಕೊಡಿದ್ರೆ ಆನ್ ಟೈಮ್ ಓಕೆ. ನಮ್ಗೆ ಗೃಹ ಪ್ರವೇಶ ಆಗಿ ನಾವು ಶಿಫ್ಟ್ ಆಗೋವರೆಗೂ ನಮ್ ಜೊತೆಗೆ. ಸೊ ಯು ಆರ್ ಹ್ಯಾಪಿ ವಿತ್ ದಿಸ್. ಸೊ ಚೆರಿಶ್ ಹ್ಯಾಪಿ ಹೋಮ್ಸ್ ಅಲ್ಲಿ ಇದು ಹ್ಯಾಪಿ ಹೋಮ್. ಓಕೆ. ಓಕೆ. ಸೊ ಯುವರ್ ಡ್ರೀಮ್ ಕಮ್ ಟ್ರೂ ಅನ್ನೋ ತರ ಆಗಿದೆ ಇವಾಗ. ಓಕೆ. ಥ್ಯಾಂಕ್ಸ್ ಟು ಚೆರಿಶ್ ಹ್ಯಾಪಿ ಹೋಮ್ಸ್. Definitely we recommend, if you are planning for your dream home, please go for it.